ಈ ವಿಷಯಕ್ಕೆ ಕೋಪ ಮಾಡ್ಕೊಂಡು ಸಿದ್ದು ಆಫೀಸ್ಗೆ ಹೋದ. ಸಿದ್ದು ಬರ್ಲಿಲ್ಲ ಅಂತ ಸಾಧನನೂ ಇಲ್ಲಿಗೆ ಬರ್ಲಿಲ್ಲ. ಅಮ್ಮ ಏನಮ್ಮ ನೀವು ಇದನ್ನ ಬಂದ ತಕ್ಷಣ ಹೇಳ್ಬೇಕಾಗಿತ್ತು ತಾನೇ. ನಾನಿಬ್ಬರನ್ನ ಹೇಗಾದ್ರೂ ಸಮಾಧಾನ ಮಾಡಿ ಕರೆಸ್ಬಿಡ್ತಿದ್ದ. ಇದನ್ನೆಲ್ಲ ಬೆಳೆಯಕ್ ಬಿಡಬಾರ್ದು ಕಣಮ್ಮ, ಚೆನ್ನಾಗಿರೋದಿಲ್ಲ. ನಾನೇ ಬೇಡ ಅಂತ ಹೇಳಿದ್ದು ಇವ್ರಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ. ಆದ್ರೂ ನನ್ನನ್ನು ಬಿಟ್ಕೊಡ್ತಿಲ್ವಲ್ಲ ಇವರು. ಎಲ್ರ ಮುಂದೆ ನನ್ನನ್ನು ಕಾಪಾಡ್ತಿದ್ದಾರೆ. ಅಳಿ ಅಂದ್ರೆ ಯಾಕೆ ಬೇಡ ಅಂದ್ಬಿಟ್ರಿ? ಓಹೋ ಗೊತ್ತಾಯ್ತು ಬಿಡಿ. ನಿಮ್ಗೆ ಇಷ್ಟವಾಗಿರೋ ಜಾಗ ಆಗಿರಲ್ಲ, ಅದಕ್ಕೆ ಬೇಡ ಅಂದಿರ್ತೀರ ಅಷ್ಟೇ ತಾನೇ. ಒಂದು ನಿಮಿಷ ಇರಿ. ಯಾವಾಗಲೂ ಕೇಳ್ಕೊಂಡು ಬುಕ್ ಮಾಡಬೇಕು, ಅದು ಬಿಟ್ಟು ಬೇರೆ ಏನೋ ಬುಕ್ ಮಾಡಿರ್ತಾರೆ, ನಿಮ್ಗೆ ಅದು ಇಷ್ಟ ಆಗಿರೋದಿಲ್ಲ. ಹಾಂ ತಗೊಳ್ಳಿ. ಅಲ್ಲ ಯಾರಿಗೆ ಫೋನ್ ಮಾಡ್ಕೊಡಿ? ಅಲ್ಲ ಅವರದು ತಗೊಳ್ಳಿ ಹೇಳ್ತೀನಿ. ನನ್ನ ಫ್ರೆಂಡು ಟ್ರಾವೆಲ್ ಏಜೆಂಟು, ಅವನಿಗೆ ನಾನೆಲ್ಲ ಮಾತಾಡಿಟ್ಟಿದ್ದೀನಿ. ಅವನ ಹತ್ರ ಮಾತಾಡುವಾಗ ನಿಮ್ಗೆ ಯಾವ ಜಾಗ ಬೇಕು ಹೇಳ್ಕೊಡಿ. ನಿಮ್ಮನ್ನು ಇಲ್ಲಿಂದ ಪಿಕ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಫ್ಲೈಟಿಂದ ಇಳಿಸಿ ಯಾವ ಜಾಗ ಕರ್ಕೊಂಡು ಹೋಗ್ಬೇಕಲ್ಲ ಕರ್ಕೊಂಡೋಗಿ ಅಲ್ಲಿರುವಂಥ ಜಾಗಗಳೆಲ್ಲ ತೋರಿಸಿ ಮತ್ತೆ ಫ್ಲೈಟ್ ಹತ್ಸಿ ಕರ್ಕೊಂಡು ಇಳಿಸೋ ತನಕನೂ ಜವಾಬ್ದಾರಿ ಅವಂದು. ರಿಂಗ್ ಆಗ್ತದೆ ಮಾತಾಡಿ. ಹಲೋ ಸರ್. ನಮಸ್ಕಾರ, ಹೇಳಿ ವೀರಣ್ಣ ಅವರೇ. ನಾನು ವೀರಣ್ಣ ಅವರಲ್ಲ, ಅವ್ರ ಅಳಿಯ ಸುಶಾಂತ್ ಅಂತ. ಓ ಗೊತ್ತಾಯ್ತು. ಯಾವ ಥರ ಪ್ಯಾಕೇಜ್ ನೀವು ನೋಡ್ತಾ ಇದ್ದೀರಾ? ಸರ್ ನಂಗೆ ಸ್ವಲ್ಪ ವರ್ಕ್ ಟೆನ್ಷನ್ ಇದೆ. 1 ವೀಕ್ ಆದ್ಮೇಲೆ ನಾವು ಕೂತೆಲ್ಲ ಯೋಚನೆ ಮಾಡಿ ಆಮೇಲೆ ನಿಮ್ಗೆ ಹೇಳಿದ್ರೆ ಓಕೆ ಅಲ್ವಾ? ನಾನು ಯಾವ ಪ್ಯಾಕೇಜ್ ಅಂತ ಹೇಳ್ತೀನಿ ಸರ್. ಓಕೆ ಹಾಗೆ ಮಾಡಿ. ದೊಡ್ಡ ಮನೆ ವೀರಣ್ಣ ಹೇಳಿದಾರ ಮೇಲೆ ಮುಗಿದೋಯ್ತು. ಅಮೌಂಟ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ನೀವು, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಸರಿ ಸರ್, ಥ್ಯಾಂಕ್ ಯು. ನಾನು ಮತ್ತೆ ಫೋನ್ ಮಾಡ್ತೀನಿ. ಇಷ್ಟೇಪ್ಪ, ಮಾತಾಡಿ ಅರೇಂಜ್ ಮಾಡ್ಕೊಳ್ಳೋದು ಬಿಟ್ಟು ಏನ್ ನೀವು ಬೇಡ ಅಂತ. ಅಲ್ಲ ಆದ್ರೂ ಒಂದ್ಸಲ ನಾನು ಅರ್ಚನಾ ಕೂತ್ಕೊಂಡು ಡಿಸೈಡ್ ಮಾಡಿ ಆಮೇಲೆ ಹೇಳ್ತೀನಿ. ಬೇಡವೇ ಬೇಡ ಅನ್ಕೊಂಡ್ರೆ ಇವರು ಮತ್ತೆ ಡಿಸೈಡ್ ಮಾಡಿ ಹೇಳ್ತಿದ್ದೀನಿ ಅಂತ ಬೇರೆ ಹೇಳ್ತಿದಾರಲ್ಲ. ಸರಿ ಟ್ರಾವೆಲ್ ಏಜೆಂಟ್ ನಂಬರ್ ನಿಮಗೆ ಕಳಿಸ್ತೀನಿ. ನೀವಿಬ್ರು ಕೂತು ಮಾತಾಡಿ ತೀರ್ಮಾನ ಮಾಡಿ ಎಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಅವನಿಗೆ ಹೇಳಿದ್ರೆ ಟಿಕೆಟ್ ಹಾಕೊಡ್ತಾನೆ. ಸರಿನಾ? ಒಳ್ಳೆ ಊಟ ಆಯ್ತು, ಮನ್ಸು ಹಗ್ರ ಆಯ್ತು. ಸರಿ ನಾವಿನ್ ಹೊರಡೋಣವಾ? ಒಂದ್ ನಿಮಿಷ ಅಮ್ಮ, ಹೇಳೋದನ್ನೇ ಮರ್ತ್ಬಿಟ್ಟೆ ನೋಡಿ. ಫೋನ್ ಮಾಡಿದಾಗ ಏನೋ ಇವತ್ತು ನಾನ್ ವೆಜ್ ತಿನ್ನಲ್ಲ, ವೆಜ್ಜು ಅಂದ್ರಂತೆ, ಅದಕ್ಕೆ ವೆಜ್ ಅಡುಗೆ ಮಾಡಿಸಿದೀವಿ. ನಾನು ತಂದಿರೋ ಮೀನುಗಳೆಲ್ಲ ಹಾಗೇ ಇದೆ ಕಣಮ್ಮ. ನಮ್ಮ ಶ್ರೀಮತಿ ಅದಕ್ಕೆಲ್ಲ ಖಾರ ಎಲ್ಲ ಹಾಕಿಟ್ಟಿದ್ದಾರೆ, ಅದನ್ನ ರೆಡಿ ಮಾಡಿ ನಾಳೆ ನಾವು ನಿಮ್ಮ ಮನೆಗೆ ತಂದ್ಬಿಡ್ತೀವಿ, ಅಲ್ಲೇ ಊಟ. ಆಯ್ತಾಯ್ತು, ತಗೊಂಡ್ ಬನ್ನಿ. ಅದಕ್ಕೆಲ್ಲ ಕೇಳ್ಬೇಕಾ ನೀವು? ಮದ್ವೆಗ್ ಮುಂಚೆ ನೀವೇನ್ ಹೇಳಿದ್ರಿ ಹೇಳಿ? 2 ಮನೆ ನಮ್ಮದೇ ಅಂತ ಹೇಳಿದ್ರಿ. ನಮ್ಮಲ್ಲೇ ಕೇಳಿ ಬರೋಂಥದ್ದೇನಿದೆ? ನೀವೇನ್ ಮಾಡಿದ್ರು ನಮ್ಮ ಮನೆಗ್ ತಗೊಂಡ್ ಬನ್ನಿ, ನಾವೇನ್ ಮಾಡಿದ್ರು ನಿಮ್ ಮನೆಗ್ ತಗೊಂಡ್ ಬರ್ತೀವಿ. ಸರಿನಾ? ಸರಿಮ್ಮ. ಅಕ್ಕ ಎಲ್ಲ ಕಡೆ ಹುಡ್ಕುದ್ವಿ, ಯಾರಕ್ಕ ಅವಳು? ಎಷ್ಟು ಹುಡ್ಕುದ್ರು ಸಿಗ್ತಾ ಇಲ್ಲ. ಏನ್ ಮಾಡ್ದಕ್ಕ ಈಗ? ಹೀಗೆ ಹುಡುಕಿದ್ರೆ ಅಕ್ಕ ನಾವು ಜೀವನ ಪೂರ್ತಿ ಹೀಗೆ ಹುಡುಕ್ತಾನೆ ಇರ್ಬೇಕು ಅನ್ಸುತ್ತಕ್ಕ. ಆಲ್ರೆಡಿ ನಮ್ಮ ಕೈಯಲ್ಲಿ ಕಾಸೇ ಇಲ್ದಂಗೆ ಆಗ್ಬಿಟ್ಟಿದೆ ಅಕ್ಕ. ಎಲ್ಲೂ ಸಿಗ್ಲಿಲ್ಲ, ಏನಕ್ಕ ಮಾಡದೀಗ? ಸುಮ್ಮನೆ ಓಡಾಡಿ ಟೈಮ್ ವೇಸ್ಟ್ ಆಗ್ತಿದೆ ಅಕ್ಕ. ಏನ್ ಮಾಡದಕ್ಕ ಈಗ? ಯಾಕಕ್ಕ ಸುಮ್ಮನೆ ಇದೀಯಾ? ಏನಾದ್ರೂ ಹೇಳಕ್ಕ. ಹೆಂಗಕ್ಕ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಒಂದೇ ಕಣ್ಣಲ್ಲಿ ಹತ್ತಿ ಸಾಯ್ಬೇಡಿ. ನಿಮ್ಮಷ್ಟೇ ಸುತ್ಕೊಂಡು ನಾವು ಬಂದಿದ್ದೀವಿ. ನಿಮಗೆ ಎಷ್ಟು ನೋವಿದೆಯೋ ನಮಗೂ ಅಷ್ಟೇ ನೋವಿದೆ. ಅದು ಅಕ್ಕ. ಏಯ್ ಸ್ವಲ್ಪ ಹೊತ್ತು ಸುಮ್ಮನಿರು, ಇಲ್ಲ ಅಂದ್ರೆ ತೆಗೆದು ಬಾರಿಸ್ಬಿಡ್ತೀನಿ. ಮಂತ್ರ ಸೀಗೇಳಿ ಗೇಟ್ ಹತ್ರ ಹೋದ್ರೂ ಅವಳು ಸಿಗ್ಲಿಲ್ಲ. ಯಾವನೋ ಬೈಕಲ್ಲಿ ಬಂದಿದ್ನಲ್ಲ ಹೆಲ್ಮೆಟ್ ಹಾಕೊಂಡು, ಅವನು ಹೇಳಿರೋ ಹಾಸ್ಪಿಟ್ಲ್ವರೆಗೂ ಹೋಗಿ ನೋಡ್ಕೊಂಡು ಬಂದ್ವಿ. ಅಲ್ಲಿ ನೋಡಿದ್ರೆ ಅವಳು ಅಡ್ಮಿಟ್ ಆಗಿಲ್ಲ, ಟ್ರೀಟ್ಮೆಂಟ್ಗೂ ಹೋಗಿಲ್ಲ. ಹಾಗಾದ್ರೆ ಎಲ್ಲೋಗಿರ್ಬೋದು? ಹಾಸ್ಪಿಟ್ಲ್ ಏನು ಇಲ್ಲೇ ಇದೆಯಾ? ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟು ದೂರ ಹೋಗಿ ಹುಡುಕಿದ್ರು ನಮ್ಗೆ ಸಿಗ್ಲೇ ಇಲ್ವಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ, ಅವರಿಬ್ರು ನಮ್ ಕೈಗೆ ಸಿಗದೆ ನಾವಿಲ್ಲಿಂದ ಎಲ್ಲೂ ಹೋಗಕ್ಕಾಗಲ್ಲ. ಮಂತ್ರ, ನಾವು ಈ ರೀತಿ ಹುಡುಕ್ತಿರೋದು ಕಾಡಲ್ಲಿ ಕಣ್ಕಟ್ಟಿ ಬಿಟ್ಟಂಗಾಗಿದೆ ನಮ್ಮ ಪರಿಸ್ಥಿತಿ. ಹೇಯ್,
ಹಾಗಿದ್ರೆ ಏನ್ ಮಾಡ್ಬೇಕು? ವಾಪಸ್ ಹೋಗ್ಬೇಕು ಅಂತಿದ್ಯಾ? ಮಂತ್ರ, ನೀನ್ ಎಲ್ಲ ವಿಚಾರವನ್ನು ಆಳವಾಗಿ ಯೋಚನೆ ಮಾಡಿ ಪ್ಲಾನ್ ಮಾಡೋಳು. ಈ ವಿಷಯದಲ್ಲಿ ಯಾಕೋ ನೀನ್ ಅವಸರ ಮಾಡ್ತಿದ್ಯಾ ಅಂತ ಅನಿಸ್ತಿದೆ. ಸರಿ, ನಿನ್ ಮಾತನ್ನ ಒಪ್ಕೋತೀನಿ. ಟೆನ್ಷನ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿನ್ ಹತ್ರ ಪ್ಲಾನ್ ಇದೆಯಾ? ಅದನ್ನಾದ್ರೂ ಹೇಳು. ಎಸ್, ನನ್ನ ಹತ್ರ ಒಂದು ಉಪಾಯ ಇದೆ. ಅದು ಕರೆಕ್ಟ್ ಆಗಿದೆಯಲ್ವ ಅಂತ ನೀನ್ ಯೋಚನೆ ಮಾಡಿ ಹೇಳು. ನಾವ್ ಈ ರೀತಿ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಮಂತ್ರ. ಸರಿ ಹೇಳು, ಏನ್ ಉಪಾಯ? ನಾವು ಮೊಬೈಲಲ್ಲಿ ಫೋಟೋ ತೋರಿಸಿ ಕೇಳಿದ್ವಲ್ಲ, ಎರಡು ಕಡೆನೂ ಅರ್ಚನಾ ಶಂಕರ್ ಜೊತೆ ಇದ್ದಾಳೆ ಅನ್ನೋದು ಕನ್ಫರ್ಮ್ ಆಗಿದೆ ಅಲ್ವಾ? ಹಾ ಮೇಡಮ್, ಈ ಹುಡುಗನೇ ಕರ್ಕೊಂಡೋಗಿದ್ದು. ಪಾಪ ಒಳ್ಳೆ ಹುಡುಗ. ಆ ಹುಡುಗಿ ಏಟಾದಾಗ ತುಂಬಾ ದುಃಖ ಮಾಡ್ಕೊಂಡಿದ್ದ. ಇವ್ರನ್ನ ನೋಡಿದ್ದೀನಿ, ಇವ್ರ ಜೊತೆಲೇ ಇದ್ರು. ಇವಾಗ ನೀವು ಫೋಟೋ ತೋರಿಸಿದ್ರಲ್ಲ, ಅವ್ರಿಗೆ ಇಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಹೌದು, ಸಿಕ್ಕಿದೆ. ಹಾಗಿದ್ರೆ ನಾವಿವಾಗ ಅರ್ಚನನ ಹುಡುಕ್ತಿರೋದು ಸರಿಯಾಗೇ ಇದೆ. ಈ ಶಂಕರು ಎಲ್ಲಿದ್ದಾನೆ ಅಂತ ಹುಡುಕಿದ್ರೆ ನಮ್ ಕೆಲಸ ಈಸಿ ಆಗ್ಬಿಡತ್ತೆ. ನೀನ್ ಸ್ವಲ್ಪ ಯೋಚನೆ ಮಾಡು. ಅರ್ಚನನ ಹುಡ್ಕೋದ್ಕಿಂತ ಶಂಕರು ಎಲ್ಲಿದ್ದಾನೆ ಅಂತ ಹುಡ್ಕೋದು ಈಸಿ ಅಲ್ವಾ? ಕಾಡಲ್ಲಿ ನೀರೆಲ್ಲಿದೆ ಅಂತ ಹುಡುಕಿದ್ರೆ ಅಲ್ಲಿ ನೀರ್ ಕುಡಿಯೋದಕ್ಕೆ ಪ್ರಾಣಿಗಳು ಬಂದೇ ಬರ್ತವೆ. ಆಗ ಈಸಿಯಾಗಿ ಬೇಟೆ ಆಡ್ಬೋದು. ಆದ್ರೆ ಕಾಡಲ್ಲಿರೋ ನಮ್ಗೆ ನೀರಿರೋ ಜಾಗ ಸಿಗ್ತಾ ಇಲ್ಲ. ಓ, ಏನೇ ನೀನು ಒಗ್ಟೊಗ್ಟಂಗ್ ಮಾತಾಡ್ತಿದ್ಯಾ? ಅದನ್ನೇ ಶಂಕರು ಸಿಗ್ತಾ ಇಲ್ಲ ಅಂತ ಹೇಳಿದ್ದು. ಅವನನ್ನ ಹೇಗೆ ಕಂಡಿಡಿಯೋದು? ಚಿಕ್ಕ ಮೀನು ಹಿಡಿದ್ರೆ ದೊಡ್ಡ ಮೀನು ತಾನಾಗೆ ಬಲೆಗೆ ಬೀಳತ್ತೆ. ಅಂದ್ರೆ ಅವನಿಗೆ ಅತ್ತೆ ಮಗಳು ಮಾಧವಿ ಅಂತ ಇದ್ದಾಳಲ್ಲ, ಅವಳನ್ನ ಬಳಸ್ಕೊಂಡು ಶಂಕರುನ ಕರೆಸ್ಕೊಳ್ಳೋಣ. ಮಾಧವಿ ಬಂದ್ರೆ ಶಂಕರು ಬಂದೇ ಬರ್ತಾನೆ. ಶಂಕರು ಸಿಕ್ಕಿದ್ರೆ ಅರ್ಚನಾ ಸಿಕ್ಬಿಡ್ತಾಳೆ. ಆದ್ರೆ ಮಾಧವಿನ ಹೇಗ್ ಕಂಟ್ರೋಲ್ಗೆ ತಗೊಳ್ಳೋದು? ಅವಳ ನಂಬರು ನಿನ್ನ ಹತ್ರ ಇದೆಯಲ್ವಾ? ಹಾ, ಇದೆ. ಮತ್ತೆ ಫೋನ್ ಮಾಡು. ನೀನ್ ಮಾತಾಡೋ ರೀತಿಲಿ ಅವಳು ನಿನ್ ಕಂಟ್ರೋಲ್ಗೆ ಬಂದೇ ಬರ್ತಾಳೆ. ಅದು ನಿನ್ ಯುಕ್ತಿ. ಬಾ ಅಂದಿದ ತಕ್ಷಣ ಬಂದ್ಬಿಡ್ತಾಳ ಅವಳು.